ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಬಂದು ಅಪ್ಟನ್ ಪಾರ್ಕ್ ಅಂತ ಲಂಡನಲ್ಲಿ. ಸೊ ಇದು ಬಂದು ಫೇಮಸ್ ಬಂದು ಇಂಡಿಯನ್ ಸ್ಟ್ರೀಟ್ಸ್ ಫುಡ್ಡು ಮತ್ತು ವೆಜಿಟೇಬಲ್ಸ್, ಏನು ಗ್ರಾಸರೀಸ್ ಆಗಿರ್ಬೋದು, ಸ್ಟ್ರೀಟ್ ಫುಡ್ ಆಗಿರ್ಬೋದು, ಎಲ್ಲದಕ್ಕೂ ಇದು ಇಂಡಿಯನ್ಸ್ ಅವ್ರಿಗೆ ಹಾಟ್ಸ್ಪಾಟ್ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲನೂ ಸಿಗುತ್ತೆ. ಸೊ ಎಲ್ಲನೂ ನಿಮಗೆ ಲೂಸ್ ಪ್ರೈಸಲ್ಲಿ ಸಿಗುತ್ತೆ. ಸೊ ನಿಮಗೆ ಎಲ್ಲಾದರೂ ಸೂಪರ್ ಮಾರ್ಕೆಟಲ್ಲಿ ತೊಗೊಳಕ್ಕೆ ಇಷ್ಟ ಇಲ್ಲ, ಸೊ ನಿಮಗೆ ಇಲ್ಲಿ ಯಾವ ಥರ ಅಂದರೆ ಲೋಕಲ್ ಮಾರ್ಕೆಟ್ಸ್ ಥರ. ಸೊ ನೀವು ಕೆ ಜಿ ಪ್ರಕಾರನಾದರೂ ತೊಗೊಬೋದು. ಸೊ ಇಲ್ಲ ನಿಮಗೆ ಟೊಮೆಟೊಸ್ 1-2 ಬೇಕಂದ್ರೂ ತೊಗೊಬೋದು. ನೀವು ನೋಡ್ತಿರ್ಬೋದು ಕಡಲೆಪುರಿಯಿಂದ ಹಿಡ್ದು ಪ್ರತಿಯೊಂದು ಸಿಗುತ್ತೆ. ಸೊ ಇಂಡಿಯನ್ಸ್ ಎಲ್ಲರೂ ಬಂದು ಇಲ್ಲಿ ಗ್ರಾಸರಿ ಶಾಪಿಂಗ್ ಮಾಡ್ತಾರೆ, ಬಿಕಾಸ್ ಎಲ್ಲನೂ ಸಿಗುತ್ತೆ. ಮಾವಿನಕಾಯಿ ಅಂತೂ ಎಲ್ಲ ಸೀಸನಲ್ಲೂ ನಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಏನು ಸಿಗಲ್ಲ ಅಂತಲ್ಲ, ಪ್ರತಿಯೊಂದು ವೆಜಿಟೇಬಲ್ಲು ಸಿಗುತ್ತೆ. ಸೊ ನಮಗೆ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡ್ತಿರ್ತಾರೆ. ಸೊ ನಾವು ಪ್ರತಿಯೊಂದು ಬರೀ ಇಂಡಿಯಾದಿಂದ ಅಂತಲ್ಲ, ಪ್ರತಿಯೊಂದು ಮೂಲೆಯಿಂದಲೂ ಎಕ್ಸ್ಪೋರ್ಟ್ಸ್ ಬರುತ್ತೆ ಇಲ್ಲಿ. ಸೊ ನೀವು ಕುಂಬಳಕಾಯಿ ನೋಡ್ಬೋದು, ಅದನ್ನು ರ್ಯಾಪ್ ಮಾಡಿ ಅದರಲ್ಲಿ ಒಂದೊಂದು ರ್ಯಾಪ್ಗೂ ಒಂದೊಂದು ಪ್ರೈಸ್ ಅಂತ ಫಿಕ್ಸ್ ಮಾಡಿ ಇಟ್ಬಿಟ್ಟಿರ್ತಾರೆ ಅಲ್ಲಿ. ಸೊ ನೀವು ಏನು ಬೇಕಾದ್ರೂ ಖರೀದಿ ಮಾಡ್ಬೋದು. ಈ ಸ್ಟ್ರೀಟ್ಸಲ್ಲಿ ನಿಮ್ಗೆ ಎಲ್ಲನೂ ಸಿಗುತ್ತೆ, ಬರೀ ಗ್ರಾಸರೀಸ್ ಅಂತ ಹೇಳ್ತಿಲ್ಲ, ಸ್ಟ್ರೀಟ್ ಫುಡ್ ಆಗಿರ್ಬೋದು, ಮತ್ತು ನೀವು ನೋಡ್ತಿರ್ಬೋದು ಬಟ್ಟೆ ಅಂಗಡಿ, ಪ್ರತಿಯೊಂದು ಸಿಗುತ್ತೆ. ಸ್ಟ್ರೀಟ್ ಫುಡ್ಡು ಅಷ್ಟೇ ಎಲ್ಲನೂ ಸಿಗುತ್ತೆ. ಪಾನಿಪುರಿ, ಗೋಲ್ಗಪ್ಪ ಎಲ್ಲನೂ ಪ್ರತಿಯೊಂದು ಸಿಗುತ್ತೆ. ಆ್ಯಂಡ್ ಇಲ್ಲಿ ಸ್ಯಾಂಡ್ವಿಚ್ಚು, ಜ್ಯೂಸಸ್ಸು ಎಲ್ಲ ಸಿಗುತ್ತೆ. ನೀವು ನೋಡ್ತಿರ್ಬೋದು ಪಾತ್ರೆ ಅಂಗಡಿ ಕೂಡ ಇದೆ, ನೀವು ಪಾತ್ರೆ ಕೂಡ ಖರೀದಿ ಮಾಡ್ಬೋದು ಇಲ್ಲೇ ಬಂದು. ಆಬ್ವಿಯಸ್ಲಿ ಪ್ರೈಸ್ ಕಂಪೇರ್ ಮಾಡಿದ್ರೆ ನಮ್ಗೆ ಇಲ್ಲಿ ಜಾಸ್ತಿನೇ ಇರುತ್ತೆ, ಬಿಕಾಸ್ ಇದು ಲಂಡನ್ ಪ್ರೈಸ್ ತಕ್ಕನಂಗೆ ಇರುತ್ತೆ. ಸೊ ಪ್ರೈಸ್ನ ಕಂಪೇರ್ ಮಾಡೋಕ್ಕಾಗಲ್ಲ, ಬಟ್ ಇಲ್ಲಿನ ತಕ್ಕನಂಗೆ ಇಲ್ಲಿನ ಪ್ರೈಸಸ್ ಇರುತ್ತೆ. ಸೊ ಸ್ಟ್ರೀಟ್ ಫುಡ್ಡು ಅಷ್ಟೇ ಇಲ್ಲಿನ ಪ್ರೈಸ್ ತಕ್ಕನಂಗೆ ಇರುತ್ತೆ. ಆ್ಯಂಡ್ ನಾನು ಅಂದ್ಕೊಂಡೆ ಮುಂಚೆ ಎಲ್ಲ ಸ್ವಲ್ಪ ಇಲ್ಲಿ ಡೆಲ್ಲಿ ಸ್ಟೈಲಲ್ಲಿ ಮತ್ತು ಮುಂಬೈ ಸ್ಟೈಲ್ ಸ್ಟ್ರೀಟ್ ಫುಡ್ಡು ಅಂತ, ಬಟ್ ಇಲ್ಲಿ ಎಲ್ಲ ಸ್ಟೈಲು ಇದೆ. ಬಟ್ ಟೇಸ್ಟ್ ಮಾತ್ರ ಸ್ವಲ್ಪ ಮುಂಬೈ ಸ್ಟೈಲ್ ಥರನೇ ಕೊಡುತ್ತೆ. ಸೊ ನೀವು ನೋಡ್ತಿರ್ಬೋದು ಬಟ್ಟೆ ಅಂಗಡಿನೂ ಇದೆ, ಸ್ಟ್ರೀಟ್ ಬಟ್ಟೆ ಅಂಗಡಿನೂ ಇದೆ. ಆ್ಯಂಡ್ ಈ ರೋಡ್ ಪೂರ್ತಿ ಬಟ್ಟೆ ಅಂಗಡಿ, ಸ್ಟ್ರೀಟ್ ಫುಡ್ ಎಲ್ಲ ಇದೆ. ನಾನು ಬಂದಿದ್ದು ಸುಮಾರು 7:45-8 ಗಂಟೆ. ನೀವು ನೋಡ್ತಿರ್ಬೋದು ಎಲ್ಲ ಮೋಸ್ಟ್ ಆಫ್ ದ ಶಾಪ್ಸ್ ಆಲ್ರೆಡಿ ಕ್ಲೋಸ್ ಆಗೋಗಿದೆ. ಸೊ ಇಲ್ಲೆಲ್ಲ ಲಂಡನಲ್ಲಿ ಇನ್ನೊಂದು ಏನಂತ ಅಂದರೆ 8 ಗಂಟೆಲಿ ಎಲ್ಲ ಶಾಪ್ಸು ಕ್ಲೋಸ್ ಆಗುತ್ತೆ. ಸೊ ಜನನೂ ಹಂಗೆ ಕಡಿಮೆ ಆಗ್ತಾ ಹೋಗ್ತಾರೆ ರೋಡ್ಸಲ್ಲಿ. ನೀವು ಮ್ಯಾಗಿ ನೋಡ್ಬೋದು, ಇಂಡಿಯನ್ ಮ್ಯಾಗಿ ಎಲ್ಲ ಕಡೆ ಲೂಸ್ ಪ್ಯಾಕೆಟ್ ಸಿಗುತ್ತೆ. ನಮಗೆ ಸ್ಟೂಡೆಂಟ್ಸ್ ಕ್ವಿಕ್ಕಾಗಿ ಆಗೋದಂತಂದರೆ ಮ್ಯಾಗಿ ಮಾತ್ರ ಅಲ್ಲ, ಕುರ್ಕುರೆ, ಚಿಪ್ಸು ಪ್ರತಿಯೊಂದು ನಮಗೆ ಇಂಡಿಯನ್ ಐಟಮ್, ಜ್ಯೂಸು, ಮಾಝಾ ಎಲ್ಲನೂ ಇಲ್ಲಿನ ಪ್ರೈಸ್ ತಕ್ಕನಂಗೆ ಸಿಗುತ್ತೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಆಲ್ರೆಡಿ ಎಲ್ಲ ಕ್ಲೋಸ್ ಆಗೋಗಿದೆ. ಆಲ್ರೆಡಿ 8 ಗಂಟೆ ಆಗ್ತಾ ಬಂತು, ಎಲ್ಲನೂ ಕ್ಲೋಸ್ ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ. ಆ್ಯಂಡ್ ಆಲ್ರೆಡಿ ಕ್ಲೋಸ್ ಆಗಿದೆ. ಸೊ ಇದು ಬಂದು ನನ್ನ ಫೇವ್ರೆಟ್ ಶಾಪು, ನಾನು ಇಲ್ಲಿ ರೆಗ್ಯುಲರಾಗಿ ವಿಸಿಟ್ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಇಲ್ಲಿ ಎಳನೀರು ಮತ್ತು ಕಬ್ಬಿನ ಜ್ಯೂಸು, ಪೊಟೆಟೊ ಟ್ವಿಸ್ಟ್ ಜ್ಯೂಸು, ಸಮೋಸ ಎಲ್ಲನೂ ಸಿಗುತ್ತೆ. ಎಲ್ಲನೂ ಒಂದು ಶಾಪಲ್ಲಿ ಸಿಗಬೇಕಂತಂದರೆ ಈ ಶಾಪು. ಸೊ ನೀವು ಯಾರಾದರೂ ಲಂಡನಲ್ಲಿ ಸುತ್ತಮುತ್ತ ಇದ್ದರೆ ಈ ಪ್ಲೇಸಿಗೆ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ, ಬಿಕಾಸ್ ಇಲ್ಲಂತೂ ಸೇವ್ ಪುರಿ ನನ್ನ ಫೇವ್ರೇಟು. ಸೊ ಹಾಗೆ ಸೇವ್ ಪುರಿ ಮಾತ್ರ ಅಲ್ಲ, ಬೇರೆದು ಸಿಗುತ್ತೆ, ಪಾನಿಪುರಿ ಪ್ರತಿಯೊಂದು ಸಿಗುತ್ತೆ. ಸೊ ನಾನು ಇಷ್ಟು ದಿನ ಅಂದ್ಕೊಂಡಿದ್ದು ಇದು ಮುಂಬೈ ಸ್ಟ್ರೀಟ್ ಫುಡ್ ಅಂತ, ಬಟ್ ನಾನು ಇಲ್ಲಿನವ್ರನ್ನ ಕೇಳಿದಾಗ ಅದು ಮುಂಬೈ ಸ್ಟ್ರೀಟ್ ಫುಡ್ ಅಲ್ವಂತೆ, ಇದು ಪಕ್ಕಾ ಗುಜರಾತಿ ಸ್ಟೈಲ್ ಚಾಟ್ ಫುಡ್ ಅಂತೆ ಶಾಪ್ ಇದು. ಸೊ ಇಲ್ಲಿ ನೋಡ್ತಿರ್ಬೋದು ಇದು ಪಾನಿಪುರಿ. ಸೊ ಇವರು ಪಾನಿಪುರಿ ಅಂತಾರೆ, ಇದು ನಮ್ಮ ಬ್ಯಾಂಗ್ಳೂರಲ್ಲಿ ಗೋಲ್ಗಪ್ಪ ನಾವು ಅನ್ನೋದು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಅವ್ನು ಗೋಲ್ಗಪ್ಪ ಹೇಗೆ ಪ್ರಿಪೇರ್ ಮಾಡ್ತಿದ್ದಾನೆ ಅಂತ. ಸೊ ಇವ್ರು ಹೇಳಿದ್ದು ಇದು ಪಕ್ಕಾ ಏನಂತಾರೆ ಗುಜರಾತಿ ಫುಡ್ ಸ್ಟೈಲ್ ಅಂತ ಇದು. ಸೊ ನನಗೆ ಈ ಶಾಪಲ್ಲಿ ಮಾಡೋದು ಸೇವ್ ಪುರಿ ಅಂದರೆ ತುಂಬ ಇಷ್ಟ. ಮುಂಚೆ ಎಲ್ಲ ಇಂಡ್ಯಾದಲ್ಲಿ ನಾನು ಎಳ್ನೀರು ಅಷ್ಟು ಕುಡಿತಾ ಇರಲಿಲ್ಲ ಇಷ್ಟಪಟ್ಟು, ಬಟ್ ಇಲ್ಲಿಗೆ ಬಂದಮೇಲೆ ನನಗೆ ಎಳ್ನೀರು ಅಂದರೆ ಪ್ರಾಣ. ಸೊ ಎಳ್ನೀರು 3ಕ್ಕೆ ಬಂದು ನಾನು 10 ಪೌಂಡ್ಸು ಅಂದರೆ ನಾನು 3 ಎಳ್ನೀರಿಗೆ ಹತ್ತತ್ರ 1000 ರೂಪಾಯಿ ಕೊಡ್ತಾಯಿದ್ದೀನಿ ನಮ್ಮ ಅಯ್ಯನಾರಲ್ಲಿ. ಸೊ 1000 ರೂಪಾಯಿ ಕೊಟ್ಟು 3 ಎಳ್ನೀರು ಕುಡಿಯೋ ಆಗಿದೆ. ಬಟ್ ಆದರೂ ನನಗೆ ಎಳ್ನೀರು ಅಂದರೆ ತುಂಬ ಇಷ್ಟ. ಸೊ ನಾನು ಇದೇ ಶಾಪಿಗೆ ಬಂದು ಎಳ್ನೀರು ಕುಡಿಯೋದು ಮತ್ತು ಚಾಟ್ಸು ತಿನ್ನೋದು. ಸೊ ನಾನು ಹಾಗೆ ಹೇಳ್ದಂಗೆ ಇಲ್ಲಿ ಯಾರಾದರೂ ನೀವು ಸುತ್ತಮುತ್ತ ಲಂಡನಲ್ಲಿ ಇದ್ದರೆ ಈ ಶಾಪಿಗೆ ಬಂದು ಸೇವ್ ಪುರಿನ ಟ್ರೈ ಮಾಡಬೇಕಂತ ಮಸ್ಟ್ ಟ್ರೈ ಅಂತ ಹೇಳ್ತೀನಿ, ಯಾಕಂದರೆ ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ನೋಡಿದ್ರೆ ಆಗಲೇ ಮಾಡಿದ ಪಾನಿಪುರಿ ಆ್ಯಂಡ್ ಈಗ ಮಾಡ್ತಿರೋದು ಸೇವ್ ಪುರಿ ನನಗೆ ತುಂಬ ಫೇವ್ರೇಟು. ಸ್ವೀಟ್ಗೂ ಎಲ್ಲ ಖಾರನೂ ಅಲ್ಲ, ಮೀಡಿಯಮಾಗಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅವರು ಹಾಕೋ ಸಾಸಸ್ ಎಲ್ಲ ನನಗೆ ತುಂಬ ಇಷ್ಟ. ಸೊ ನನಗೆ ಇದೊಂದು ಟೇಸ್ಟ್ ಮಾತ್ರ ತುಂಬ ಇಷ್ಟ ಆಗುತ್ತೆ. ಸೊ ನನಗೇನಾದರೂ ಇಂಡಿಯನ್ ಸ್ಟ್ರೀಟ್ ಫುಡ್ ತಿನ್ಬೇಕು ಅನಿಸಿದಾಗ ನಾನು ಈ ಶಾಪಿಗೆ ವಿಸಿಟ್ ಮಾಡಿ ಸೇವ್ ಪುರಿ ಮಸ್ತ್ ಟ್ರೈ ಮಾಡ್ತೀನಿ. ಸೊ ಮೇಲೆಲ್ಲ ಸೇವ್ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೂ ಕೂಡ ಅದು.
ನೋಡ್ತಿರ್ಬೋದು ಅದು ಹೇಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ. ಪ್ರಿಪೇರ್ ಮಾಡೋದ್ರಲ್ಲೇ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಇದು ನನ್ನ ಫೇವ್ರೆಟ್ ಚಾಟ್ ಇಲ್ಲಿ ಸೇವ್-ಪುರಿ. ಇದು ಹೀಗೆ ಕಾಣುತ್ತೆ. ಸೊ ನೀವು ಅಲ್ಲಿ ನಿಂತ್ಕೊಂಡು ತಿನ್ಬೋದು, ತುಂಬ ಜಾಗ ಇದೆ, ಎಷ್ಟು ಜನ ಬಂದರೂ ನಿಂತ್ಕೊಂಡು ತಿನ್ನೋಕ್ಕೆ ಜಾಗ ಇದೆ. ಬಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ನಿಮ್ಗೆ ಹೇಗೆ ಇಂಡಿಯನ್ನಲ್ಲಿ ಕೂತ್ಕೊಂಡು ನಿಂತ್ಕೊಂಡು ತಿನ್ನೋ ಚಾಟ್ ಫುಡ್ ಹೆಂಗೆ ಸ್ಟ್ರೀಟ್ ಸಿಗುತ್ತೆ ಹಂಗೆ. ಇದು ರಗಡ್ ಪುರಿ ಅಂತ. ಓಕೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಷ್ಟು ಇಷ್ಟ ಆಗಿಲ್ಲ. ಆ್ಯಂಡ್ ಈ ಶಾಪ್ಗೆ ಬಂದಿದ್ದು ಈ ಶಾಪ್ ಅಂದರೆ ನಂಗೆ ತುಂಬ ಇಷ್ಟ. ಇಲ್ಲಿ ವಡಾಪಾವು ಮೋಮೋಸ್ ತುಂಬಾ ಚೆನ್ನಾಗಿರುತ್ತೆ. ತಾಶನ್ ಅಂತ ಇದು ಕೂಡ ಇಲ್ಲೇ ಇರೋದು. ಇಲ್ಲ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಆಲ್ರೆಡಿ ಅವ್ರು ರ್ಯಾಪ್ ಮಾಡ್ತಿದ್ದಾರೆ, ಎಲ್ಲ ಕ್ಲೋಸಿಂಗಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ಬಂದಾಗ ತುಂಬ ಲೇಟಾಗಿತ್ತು. ಸೊ ನನ್ನ ಥರನೇ ಬೇರೆ ಕಸ್ಟಮರ್ಸ್ ಇದ್ದರು. ಸೊ ಅವರಿಂದ ನನಗೂ ಸ್ವಲ್ಪ ಲಾಸ್ಟಲ್ಲಿ ನನಗೆ ಫೇವ್ರೇಟ್ ವಡಾಪಾವ್ ಇಲ್ಲಿ. ಸೊ ವಡಾಪಾವ್ ತೊಗೊಳ್ಳೋಣ ಅಂತ ಬಂದೆ. ಸೊ ಈ ಶಾಪಲ್ಲಿ ನಿಮಗೂ ಎಲ್ಲ ಸಿಗುತ್ತೆ, ಚಾಯ್, ಹಾಟ್ ಕಾಫಿ ಎಲ್ಲ ಸಿಗುತ್ತೆ. ಆ್ಯಂಡ್ ಇವರು ಹೋಮ್ ಮೇಡ್ ಸ್ವೀಟ್ಸ್ ಕೂಡ ಮಾಡ್ತಾರೆ ರ್ಯಾಪ್ ಮಾಡಿ. ನೀವು ನೋಡ್ತಿರ್ಬೋದು ಕಾಜು ಕಟ್ಲಿಯಿಂದ ಹಿಡ್ದು ಲಡ್ಡುಯಿಂದ ಹಿಡ್ದು ಎಲ್ಲನೂ ಹೋಮ್ ಮೇಡ್ ಅಂತ ಇದು. ಸೊ ಇದಕ್ಕೆ ಅದ್ರ ಪ್ರೈಸ್ ಅದ್ರ ಮೇಲೆ ಹಾಕಿರ್ತಾರೆ ಬಾಕ್ಸ್ ಮೇಲೆ. ಆ ಬಾಕ್ಸಿಗೆ ಒಂದೊಂದು ಪ್ರೈಸ್ ಇರುತ್ತೆ. ಸೊ ನೀವು ನೋಡಿ ನಿಮಗೆ ಪ್ರೈಸ್ ಸೆಟ್ ಆದರೆ ನೀವು ತೊಗೊಬೋದು. ಅವ್ರು ವಡಾಪಾವ್ ಮಾಡ್ತಿದ್ದಾರೆ ತುಂಬ ಸ್ಪೈಸಿಯಾಗಿ. ನಂಗೆ ತುಂಬ ಇಷ್ಟ ಇಲ್ಲಿ ಮಾಡೋ ವಡಾಪಾವು. ಸೊ ನಾನಿಲ್ಲಿ ಬಂದಾಗೆಲ್ಲ ವಡಾಪಾವು ಮೋಮೋಸ್ ತೊಗೊತೀನಿ. ಬಟ್ ಇವತ್ತು ನಾನು ತುಂಬ ಲೇಟಾಗಿ ಬಂದಿದ್ದರಿಂದ ನಂಗೆ ಮೋಮೋಸ್ ಸಿಗಲಿಲ್ಲ, ಬರೀ ವಡಾಪಾವ್ ಸಿಕ್ತು. ಸೊ ಈ ಶಾಪು ಕೂಡ ಅಷ್ಟೇ. ನೀವೆಲ್ಲಾದರೂ ಲಂಡನ್ನಲ್ಲಿ ಸುತ್ತಮುತ್ತ ಅಪ್ಟನ್ ಪಾರ್ಕ್ ಅಕ್ಕಪಕ್ಕ ಇತ್ತು ಅಂದರೆ ಈ ಶಾಪಿಗೆ ಬಂದು ವಡಾಪಾವ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈ ತಾಶನ್ ಆಲ್ರೆಡಿ ಫೇಮಸ್ ಇಲ್ಲಿ. ಎಷ್ಟೊಂದು ಜನ ಬರ್ತಾರೆ, ಯಾವಾಗಲೂ ಕಸ್ಟಮರ್ಸ್ ತುಂಬಿರ್ತಾರೆ. ಸೊ ಇದು ಬಂದು ಇಲ್ಲಿರೋದು ಅಪ್ಟನ್ ಪಾರ್ಕ್ ಮೇನ್ ರೋಡ್ ಆಪೋಸಿಟಲ್ಲೇ 1 ಮಿನಿಟ್ ವಾಕ್ ಅಷ್ಟೇ ಈ ಶಾಪ್ಗೆ, ತಾಶನ್ ಅಂತ. ಸೊ ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ವಿಸಿಟ್ ಮಾಡಿದ್ಮೇಲೆ ವಡಾಪಾವ್ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಸೊ ಜಸ್ಟ್ 1 ಮಿನಿಟ್ ಬಸ್ ಸ್ಟಾಪ್ಗೂ ತುಂಬಾ ಹತ್ರ. ಇಲ್ಲಿಂದ ನೀವು ಬಸ್ ತೊಗೊಬೋದು ಎಲ್ಲಿಗೆ ಬೇಕಾದರೂ. ಆ್ಯಂಡ್ ನಮ್ಮ ಲಂಡನ್ನಲ್ಲಿ ಇನ್ನೊಂದು ಏನಂತಂದರೆ ಬಸ್ ಸರ್ವಿಸ್ ತುಂಬಾ ಚೆನ್ನಾಗಿದೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಲ್ಲ ಬಸ್ ಸರ್ವಿಸ್ ಅಂತೂ ತುಂಬ ಚೆನ್ನಾಗಿದೆ. ಆಫ್ಟರ್ 12 o'clock ಟೈಮಿಂಗ್ಸು ಬಸ್ಸಸ್ಗೆ. ಸೊ ನೈಟ್ ಬಸ್ಸಸ್ಗೆ ಸ್ವಲ್ಪ ಟೈಮಿಂಗ್ಸ್ ಇರುತ್ತೆ, ನೀವು ಮಾಡ್ಕೊಂಡು ಟ್ರಾವೆಲ್ ಮಾಡಬೇಕು. ಸೊ ನೀವು ನೋಡ್ತಿರ್ಬೋದು ಆಲ್ರೆಡಿ ಎಲ್ಲ ಶಾಪ್ಸು ಕ್ಲೋಸ್ ಆಗೋಗಿದೆ 8:15 ಆಗೋ ಅಷ್ಟರಲ್ಲಿ. ಎಲ್ಲ ಹಾಗೆ ನಾನು ಮುಂಚೆನೇ ಹೇಳ್ದಂಗೆ ಜನನೂ ಕಡಿಮೆ ಆಗ್ತಾ ಹೋಗ್ತಾರೆ. ಸೊ 8 ಗಂಟೆ ಆದಮೇಲೆ ಏನು ಹೇಳ್ತಾರೆ, ಲಂಡನ್ ಫುಲ್ಲೇನು ಈ ಥರ ಸ್ಟ್ರೀಟ್ಸ್ ಎಲ್ಲ ಸ್ವಲ್ಪ ಡಲ್ ಹೊಡಿಯುತ್ತೆ. ಬಿಕಾಸ್ ಎಲ್ಲ ಶಾಪ್ಸು ಕ್ಲೋಸ್ ಆಗ್ತಾ ಹೋಗುತ್ತೆ. ನಿಮಗೆ ಸಿಗೋದೇ ಬರೀ ರೆಸ್ಟೋರೆಂಟ್ಸ್ ಅಷ್ಟೇ. ರೆಸ್ಟೋರೆಂಟ್ಸು 10-10:30 ಕ್ಲೋಸ್ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಎಲ್ಲ ಗ್ರೋಸರಿ ಶಾಪಿಂಗ್ ಶಾಪ್ಸ್ ಎಲ್ಲ 8 ಗಂಟೆಗೆ ಕ್ಲೋಸಸ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ. ಇಂಡಿಯನ್ ಸ್ಟ್ರೀಟ್ ಮಾರ್ಕೆಟು ಮತ್ತು ಸ್ಟ್ರೀಟ್ ಫುಡ್ಡು ಎಲ್ಲ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದಾರೋ ಧನ್ಯವಾದಗಳನ್ನ ತಿಳಿಸ್ತಾ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ.